ಇಲ್ಲದೆ ಒಳ್ಳೆ ರೈತರನ್ನ ಆರಿಸಿ ಆ ಗುರುಕುಲಗಳನ್ನ ಅಥವಾ ಆ ಕೃಷಿ ಪಾಠಶಾಲೆಗಳನ್ನ ನಡೆಸು. ಇದು ದೇಶದಲ್ಲೇ ಮೊಟ್ಟ ಮೊದಲೇತು. ಈಗ ತಾವು ಮಾಡ್ತಾ ಇರುವಂತ ಪ್ರಯೋಗ ದೇಶದಲ್ಲೇ ಮೊಟ್ಟ ಮೊದಲೇತು. ಈಗೇನು ಕೃಷಿ ಆಶ್ರಮಗಳನ್ನ ತಾವು ಮಾಡ್ತಾ ಇದ್ದೀರಲ್ಲ, ಆಲ್ರೆಡಿ ಇದೆ. ಇದನ್ನೇ ಸ್ವಲ್ಪ ಸುಸೂತ್ರವಾಗಿ ತರಬೇಕಾಗಿತ್ತು ಅಂತಂದ್ರೆ ಇವನ್ನೆಲ್ಲ ಮಾಡಬೇಕಾಗತ್ತೆ. ಆಮೇಲೆ ಈ NPKಗಳು ಏನು, ಈ ಪರಿಕರಗಳನ್ನ ತಯಾರಿಸುವ ವಿಧಾನ ಏನು, ಇವೆಲ್ಲವನ್ನು ಅವನಿಗೆ ಪರ್ಫೆಕ್ಟ್ ಆಗುವಂತೆ ಕಲಿಸ್ಬೇಕು. ಈ 16 ಪ್ರಕಾರದ ಸೂಕ್ಷ್ಮ ಅನ್ನದ್ರವ್ಯಗಳು, ಪೋಷಕಾಂಶಗಳಂತ ಏನ್ ಅಂತೀವಲ್ಲ, ಅವು ನೈಸರ್ಗಿಕವಾಗಿ ಯಾವ ಯಾವ ಪದಾರ್ಥಗಳಲ್ಲಿವೆ ಅವುಗಳನ್ನ ಆತ ಹೇಗೆ ಹೊರತೆಗೆಯಬೇಕು, ತೆಗೆದು ಭೂಮಿಗೆ ಹಾಕಬೇಕು, ಕ್ರಿಮಿನಾಶಕಗಳು ಮತ್ತು ಕಳೆನಾಶಕಗಳು ಇವುಗಳನ್ನ ನೈಸರ್ಗಿಕವಾಗಿ ತಯಾರಿಸುವಂತ ವಿಧಿವಿಧಾನಗಳು ಏನು, ಇವುಗಳನ್ನೆಲ್ಲ ಪಾಠ್ಯಕ್ರಮದಲ್ಲಿ ತರಬೇಕಾಯ್ತು ಅಂತಂದ್ರೆ ಇವೆಲ್ಲವುಗಳನ್ನು ಸಹಿತ ಪ್ರಯೋಗಶಾಲೆಗಳಲ್ಲಿ ಸಿದ್ಧ ಮಾಡಬೇಕು ಅಂತ ಕೇಂದ್ರದಲ್ಲಿ ನಾವು ಒಂದ್ಸಾರಿ ಕೂತಿದ್ದೀವಿ. ಸಾವಯವ ಕೃಷಿಯನ್ನ BSc ಯಲ್ಲಿ ಅಳವಡಿಸಬೇಕು, MSc ಯಲ್ಲಿ ಅಳವಡಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ರು. ಆಯ್ತು, ಪಾಠ್ಯಕ್ರಮ ಮಾಡೋಣ. ಅದರಲ್ಲಿ ಕೆಲವರಿಗೆ ಹೇಳಿದೀವಿ, ಈಗೇನು ಸಾವಯವ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಜನರು ಜೀವಾಮೃತ ತಗೊಳ್ರಿ, ಗೋಮೂತ್ರ ಅರ್ಕ ತಗೊಳ್ರಿ, ಬೇರೆ ಬೇರೆ ಏನೇನು ಪರಿಕರಗಳನ್ನು ಮಾಡ್ತಾರೆ ಇವನ್ನೆಲ್ಲ ತಗೊಂಡು ಈ ಸರ್ಕಾರಿ ಕಾಲೇಜುಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಲ್ಯಾಬ್ಗಳಿವೆ, ಆ ಲ್ಯಾಬ್ಗಳಲ್ಲೆಲ್ಲ ಟೆಸ್ಟ್ ಮಾಡ್ರಿ ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡಿವಿ. ಅವ್ರು ಎಷ್ಟು ದುಷ್ಟರಿದ್ರು ಅಂದ್ರ ಇವನ್ನೆಲ್ಲ ತಗೊಂಡು ಹೋದ್ರು, ಟೆಸ್ಟ್ ಮಾಡಿದ್ರು, ಇದ್ರೊಳಗೆ ಏನೂ ಇಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ನಾನು ಹೇಳಿದೆ ಅವ್ರಿಗೆ ಏನೂ ಇಲ್ಲ ಅಂತಾನೆ ಇಟ್ಕೊಳ್ಳೋದು. ಏನೂ ಇಲ್ಲ ಅಂದ್ರೆ ಇವನು ಬೆಳೆಗಳು ಹೇಗೆ ಬರ್ತಾವ? ಇವ ಏನೂ ರಾಸಾಯನಿಕ ಘಟಕಗಳನ್ನೇ ಬಳಸಿಲ್ಲ. ನೀವು ಈ ಜೀವಾಮೃತದಲ್ಲಿ ಏನೂ ಇಲ್ಲ, ಗೋಕೃಪಾಮೃತದಲ್ಲಿ ಏನೂ ಇಲ್ಲ, ಅಥವಾ ಈ ದಶಪರ್ಣಿಯಲ್ಲಿ ಏನೂ ಇಲ್ಲ, ಆಗ್ನೇಯಾಸ್ತ್ರದಲ್ಲಿ ಏನೂ ಇಲ್ಲ ಅಂತ ನೀವು ಒಂದು ವೇಳೆ ಅನ್ನೋದಾದ್ರೆ ಈ ರೈತ ಮಾಡ್ತಾ ಇದ್ದಾನಲ್ಲಿ ಇದಕ್ಕೇನ್ ಅರ್ಥ ಅಂತ ಹೇಳಿದಾಗ ಎಲ್ಲರಿಗೂ ಬಾಯಿ ಬಂದಾಯ್ತು. ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ ಇಲ್ಲ ಅವ್ನು ಮಾಡಿಬಿಡೋಣ ಸಿಲೆಬಸ್ ಅಂತ 10 ಸಾರಿ ಕೂಡ್ಬೇಕಾಯ್ತು ಅದ್ರ ಸಲುವಾಗಿ. ಒಂದು ಕಮಿಟಿ, ಒಬ್ರು ವೈಸ್ ಚಾನ್ಸಲರ್ ನಮ್ಮವರೇ, ನಾವು ಹೇಳಿದ್ವಿ ಅವ್ರಿಗೆ, ಇವ್ರನ್ನ ನೀವು ಆ ಕಮಿಟಿ ಚೇರ್ಮನ್ ಮಾಡ್ರಿ. ನಮ್ಗೆ ಯಾರಿಗೆ ಆಗಕ್ ಬರಂಗಿಲ್ಲ, ನಾವು ಕ್ವಾಲಿಫೈಡ್ ಅಲ್ಲಲ್ಲ. ನೀವು ಎಷ್ಟೇ ತಜ್ಞರು ಇರಬಹುದು, ಆದ್ರೆ ಅವ್ರಿಗೆ ಬೇಕಾದದ್ದೇನಪ್ಪ ಸರ್ಟಿಫಿಕೇಟ್. ನಾವು ಹಿಂಗಾಗಿ ಅದ್ರಾಗ ಫೇಲ್. ಆದ್ರ ನಮ್ಮಂತ ರೈತರು ಏನಿದ್ದೀವಲ್ಲ, ರೈತರನ್ನ ಬಿಟ್ಟು ಅವ್ರಿಗೇನು ಮಾಡಕ್ ಬರ್ತಿರ್ಲಿಲ್ಲ. ಆದ್ರೆ ಸಾವಯವದ ಬಗ್ಗೆ ಒಲವು ಇರೋದು ಬೇಡ, ದ್ವೇಷ ಇಲ್ದಂತವ್ರನ್ನ ತಗೊಳ್ರಿ ಅಂತ ಹೇಳಿದ್ವಿ. ಕಡೆ ಒಲವಿದ್ದಂತ ಸೈಂಟಿಸ್ಟ್ಗಳಿಗೆ ಬಿಟ್ಟು ಬಿಡ್ರಿ, ನೀವು ಅವ್ರು ಇರುದಿಲ್ಲ ಅಂತ ತಿಳ್ಕೊಳ್ರಿ. ಆದ್ರೆ ಇದ್ರ ಬಗ್ಗೆ ದ್ವೇಷ ಮಾಡ್ಲಾರ್ದಂತ ಸೈಂಟಿಸ್ಟ್ ಏನದಾರ ಅಂಥವ್ರನ್ನ ತಗೊಂಡ್ರು. ಅದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸೇರಿದ್ರು, 10-12 ಸಭೆಗಳನ್ನು ಮಾಡಿದ್ರು. ಮಾಡಿ ಪಾಠ್ಯಕ್ರಮ ತಯಾರಾಯ್ತು. ಆಗ ಸರ್ಕಾರಕ್ಕೆ ಸಲ್ಲಿಕೆ ಆಯ್ತು. ಇಂಪ್ಲಿಮೆಂಟೇಷನ್ ಹೇಗ್ ಮಾಡಿದ್ರು ಅಂದ್ರೆ ಅದೊಂದು ಸಬ್ಜೆಕ್ಟ್ ಮಾಡಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ಒಗದ್ಬೇಕು. ಆಪ್ಷನಲ್ ಸಬ್ಜೆಕ್ಟ್ ಅಂತ ಅದನ್ನ ಕಲಿಸೋರೇ ಯಾರು, ಇಲ್ಲಿ ಶಾಲೆಯಾಗ ಅದನ್ನ ತಗೊಳ್ಳೋರು ಯಾರು? ಯಾರಾದ್ರೂ ಕಲಿಸೋರು ಇದ್ರಂದ್ರೆ ಅದನ್ನ ತಗೊಳ್ತಿದ್ರು. ಶಾಲೆಯೊಳಗಿದ್ದವ್ರು, ಕಾಲೇಜ್ನಾಗಿದ್ದವ್ರು ಅಂದ್ರು ಇದು ನನ್ನ ಸಬ್ಜೆಕ್ಟ್ ಅಲ್ಲ, ನನ್ನ ಸಬ್ಜೆಕ್ಟ್ ಅಲ್ಲ ಅಂತ ಎಲ್ಲರೂ ಅಂದ್ರು. ಕಲಿಸೋರು ಯಾರು ಆ ಸಬ್ಜೆಕ್ಟ್ ತಗೊಳ್ತಾ ಇದ್ರು. ನಾವೇನು ಹೇಳಿದ್ದೀವಿ ಅವ್ರಿಗೆ, ಇದನ್ನ BScಗೆ, MSc ಮತ್ತು PhD 3ಕ್ಕೂ ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಇಡ್ಬೇಕು ನೀವು. ಈಗಿರುವಂತ ಪ್ರಾಧ್ಯಾಪಕರಿಗೆ ನೀವು 4 ತಿಂಗಳು 3 ತಿಂಗಳು ಇವುಗಳ ಬಗ್ಗೆ ಟ್ರೈನಿಂಗ್ ಕೊಡ್ರಿ, ಕೊಟ್ಟು ಅವರಿಗೆ ಪ್ರಮೋಟ್ ಮಾಡ್ರಿ ಅಂತ ಹೇಳಿದ್ದೀವಿ. ಯಾವಾಗಾಗುತ್ತೋ ಏನು ದೇವರೇ ಬಲ್ಲ. ಅದಕ್ಕೆ ನಾವು ಏನಾದ್ರೂ ಮಾಡ್ಬೇಕಾದ್ರೆ ನಾಗಭೂಷಣ್ರಿ ಇವೆಲ್ಲ ಅಂಶಗಳನ್ನು ಗಮನಿಸಿಕೊಂಡು, ಇವು ಕೃಷಿ ಪಾಠಶಾಲೆಗಳಲ್ಲಿ ಇವು ಸರ್ಕಾರಿ ಶಾಲೆಗಳೇ ಆಗೋ ಇಂದಿಲ್ಲ ನಾಳೆ. ಹಾಗಾಗ್ತಾ ಇರುವಾಗ ನಮ್ಮ ರೈತ ಅವರ ದಶೆಯಿಂದಾಗಿ ರೈತರು ಕೆಡಬಾರ್ದು. ರೈತ ನಮ್ಮಲ್ಲಿ ಎಲ್ಲಾ ನಮೂನೆ ರೈತರದಾರ, ನಿಮ್ಗೆ ಗೊತ್ತೈತಲ್ಲ. ರೈತರಿಂದ ಬಾಳ ನಮೂನೆ ರೈತರದಾರ. ಯಾರ ಒಬ್ಬಿಬ್ಬರು ಕೆಟ್ಟ ಮಾಡಿದ್ರು ಅಂದ್ರೆ ಇಡೀ ಕ್ಷೇತ್ರಕ್ಕೆ ಹೆಸರು ಬರ್ತದೆ, ಕೆಟ್ಟ ಹೆಸರು ಬರ್ತೈತೆ. ಆದ್ರಿಂದ ಇದನ್ನು ಒಳ್ಳೆ ಏನಪ್ಪ ಈ ಸರ್ಕಾರ ಏನಾಕ್ ಮಾಡಲ್ದು ಬಿಡಲ್ದ, ನಾವರ ನಮ್ಮ ಕೆಲಸ ಇದನ್ನ ನೀಟಾಗಿ ಮಾಡ್ಕೊಂಡು ಮುಂದೆ ಅವ್ರಿಗೆ ಅನ್ನಿಸ್ಬೇಕು, ಇಲ್ಲ ಇವುಗಳನ್ನ ಪಾಠಶಾಲೆಗಳಾಗಿ ನಾವು ಪರಿವರ್ತನೆ ಮಾಡಬೇಕು. ಈ ಕೃಷಿ ಚಟುವಟಿಕೆಗಳಿಗೆ ಕೃಷಿ ಕಾರ್ಯಕರ್ತರನ್ನ, ಕೃಷಿ ಕಾರ್ಮಿಕರನ್ನ
ಕೃಷಿಗಾಗಿ ಬೇಕಾಗುವಂತ ವ್ಯವಸ್ಥಾಪಕರನ್ನ ಮತ್ತು ತಂತ್ರಪೂರಿತ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಬೇಕಾಯ್ತು ಅಂತಂದ್ರೆ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಮಾಡ್ಲಿಕ್ಕೆ ಇವತ್ತಿನ ದಿವಸರ ಯಾವುದೇ ವ್ಯವಸ್ಥೆ ಇಲ್ಲ. ಇವುಗಳು ಕೃಷಿ ಆಶ್ರಮಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಈ ರೀತಿಯಿಂದ ಮಾಡಿದ್ರೆ ಆಗ್ಬಹುದು ಅಂತ ನನಗನ್ಸುತ್ತೆ. ಪ್ರಯತ್ನ ಮಾಡೋಣ. ಒಳ್ಳೆ ಅಧಿಕಾರಿಗಳಿದ್ದಾರೆ ಕೆಲವು ಜನ, ಅವ್ರು ಇದನ್ನು ಸಪೋರ್ಟ್ ಮಾಡ್ತಾರೆ. ನಮ್ಮ ಅಶೋಕ್ ದಳವಾಯಿ ಅಂತವ್ರು ಒಳ್ಳೆಯವರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಹೋಗಿ ಸರ್ಕಾರಿ ತಂತ್ರದಲ್ಲಿ ಇದನ್ನು ಮಾಡಲೇಬೇಕು ಅಂದ್ರಂದ್ರೆ ಮಾಡ್ತಾರ, ಆಗುತ್ತೆ ಅಂತ ಅನ್ಸುತ್ತೆ. ಆದ್ರಿಂದ ಕೃಷಿ ಆಶ್ರಮದವರೆಲ್ಲರೂ ಇದು ಕೇವಲ ತೋರಿಕೆಗಾಗಿ ಆಗದೆ ನಾವು ಜವಾಬ್ದಾರಿಯಿಂದ ನಮ್ಮ ಕಾರ್ಯ, ಸರ್ಕಾರ ಏನೇ ಮಾಡಲಿ ಬಿಡ್ಲಿ, ಆದ್ರೆ ನಾವು ಮಾತ್ರ ನಮ್ಮ ಕೃಷಿ ಆಶ್ರಮಗಳನ್ನ ಗುರುಕುಲಗಳನ್ನಾಗಿ ಆಗಲಿ ಪಾಠಶಾಲೆಗಳನ್ನಾಗಿ ಆಗಲಿ ಮಾಡೋದಾಗಿತ್ತು ಅಂತಂದ್ರೆ ಈ ರೀತಿಯ ಒಂದು ಪಾಠ್ಯಕ್ರಮವನ್ನ ತಾವೇ ಕೂತ್ಕೊಂಡು ನಿರ್ಮಾಣ. ಇನ್ನೊಂದು ಸಾರಿ ಅದ್ರ ಬಗ್ಗೆನೇ ಈ ಪಾಠ್ಯಕ್ರಮದ ಕುರಿತನ ಒಂದ್ ಕಡೆ ಕೆಲವು ಜನ ತಜ್ಞರು ಕೂತು ಒಂದು ಕಂಟೆಂಟ್ ತಯಾರು ಮಾಡಿ, ಈಗ ಹೇಗೆ ತಾವು ಇದಕ್ಕೆ ಮಾಡಿದಿರಿ ಒಣಬೇಸಾಯಕ್ಕಾಗಿ ಒಂದು ಕಂಟೆಂಟ್ ತಯಾರು ಮಾಡಿ ಅದರಲ್ಲಿ ಇನ್ನೊಂದಿಷ್ಟು ಹಾಕ್ಬೇಕಾಗತ್ತೆ. ಹಾಕಿ ಈ ಒಣಬೇಸಾಯ ಯಾವ ರೀತಿ ನಾವು ಮಾಡಬೇಕು, ಲಾಭದಾಯಕ ಕೃಷಿಯನ್ನಾಗಿ ಎಷ್ಟು ಬೆಳೆಗಳಂತೂ ಈಗ ನಾವು ಮಳೆ ನೀರನ್ನು ಕೊಯ್ಲೋದು ಅಂತೀವಿ, ಮಳೆ ಆಗೋಲ್ಲ ಕೊಯ್ಲು ಮಾಡೋದು, ಮಳೆನೇ ಆಗೋದು ಕೊಯ್ಲು ಹೆಂಗ್ ಮಾಡೋರು? ಹಾಗಾದ್ರೆ ಮಳೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಮಳೆ ಆಗುವುದಕ್ಕಾಗಿಯೇ ಕೆಲವು ಮಳೆಯನ್ನು ತರಿಸುವುದಕ್ಕಾಗಿಯೇ ಕೆಲವೊಂದು ತಂತ್ರಗಳಿವೆ. ಯಾವಾಗ ಆಗುತ್ತೆ ಮಳೆ? ನೀವು ಅದಕ್ಕಾಗಿ ಆ ನಮ್ಮ ಚಂದ್ರಶೇಖರ್ ಬೆರದಾರ್ ಇದ್ದಾನೆ, ಅವನು ಕರ್ಕೊಂಡು ಕೂಡ ಅವ್ರಿಗೆ ಗೊತ್ತಿದೆ, ಅವನು ಜಾಗತಿಕ ಮಟ್ಟದಲ್ಲಿ ಆ ಮನುಷ್ಯ ಕೆಲಸ ಮಾಡ್ತಾನೆ. ಏನು, ಈ ಭೂಮಿಯ ಮೇಲೆ ಒಂದು ಫಂಗಸ್, ವೈಟ್ ಫಂಗಸ್ ಇರುತ್ತೆ, ಗಿಡಗಳ ಎಲೆಗಳ ಮೇಲೂ ಆ ಫಂಗಸ್ ಇರುತ್ತೆ. ಆ ಫಂಗಸ್ನಿದ್ದಂತ ಕೆಲವೊಂದು ಶಿಲೀಂಧ್ರಗಳು ಜೂನ್ ತಿಂಗಳನ್ನೇ ಸುಮಾರಿಗೆ ಈ ಬೇಸಿಗೆಯಲ್ಲಿ ಅತಿ ಬಿಸಿಲಿನಿಂದ ಮೇಲಕ್ಕೆ ಹೋಗ್ತಾವು. ಜೂನ್ದಲ್ಲಿ ಬರುವಂತ ಮೋಡಗಳನ್ನ ಒಡೆಯುವಂತ ಕೆಲಸವನ್ನ, ವಿಘಟಿಸುವಂತ ಕೆಲಸಗಳನ್ನ ಈ ಶಿಲೀಂಧ್ರಗಳು ಮಾಡ್ತಾವೆ. ಆಮೇಲೆ ಇರ್ಲಿಕ್ಕಂದ್ರೆ ಮೋಡಗಳಿಂದ ಹೋಗ್ತಾನೆ ಇರ್ತಾವೆ, ಒಟ್ಟ ಕೆಳಗೆ ಇಳಿಯಕ್ ತಯಾರಿಲ್ಲ. ಹಾಗಾದ್ರೆ ಅವುಗಳನ್ನು ಇಳಿಸುವ ತಂತ್ರಗಳು ಏನು? ಒಂದು, ಇದು ವೈಜ್ಞಾನಿಕ ತಂತ್ರ ಏನು? ಎರಡನೇದು ನಮ್ಮ ಪಾರಂಪರಿಕ ತಂತ್ರಗಳಿವೆ. ಪಾರಂಪರಿಕ ತಂತ್ರಗಳಲ್ಲಿ ಕೆಲವೊಂದು ಯಾಗಗಳಿವೆ. ಎಂಥ ವನಸ್ಪತಿಗಳನ್ನ ಅದರಲ್ಲಿ ಹಾಕಬೇಕು, ಎಷ್ಟು ಹೊಗೆ ಏಳಬೇಕು, ಆ ಹೊಗೆ ಹೋಗಿ ಮುಟ್ಟೋದು ಹೇಗೆ ಮೋಡಗಳನ್ನ, ಆ ಮೋಡಗಳನ್ನ ಕರಗಿಸುವ ಬಗೆ ಏನು? ಹಾಗಾದ್ರೆ ಮೋಡಗಳು ಕರಗಿಸಿದ್ರೆ ಎಷ್ಟು ಏರಿಯಾದಲ್ಲಿ ಅದು ಮಳೆ ಆಗುತ್ತೆ? ಇದು ನಮ್ಮ ಪಾರಂಪರಿಕ ತಂತ್ರನೂ ಇವೆ ಇದಕ್ಕಾಗಿ. ಅವುಗಳನ್ನು ಸಹಿತ ನಾವೀಗ ಪ್ರಯೋಗ ಮಾಡ್ಬೇಕು. ಇರ್ಲಿಕ್ಕಂದ್ರೆ ನಾ ಹಿಂಗ್ ಮಾತಾಡಿದ್ನಂದ್ರೆ ನಾಳೆಗೆ ನಿಮ್ಗೆ ಗೊತ್ತೈತಲ್ಲ, ಅದೊಂದು ಗ್ಯಾಂಗ ತಯಾರಿರ್ತೈತಿ. ಮಂದೆಲ್ಲ ಚಂದ್ರನ ಮೇಲೆ ಹೊಂಟಾರ, ಈ ಸ್ವಾಮಿ ಎಲ್ಲ ಗುಡ್ಡಕ್ಕೆ ಹೊಂಟ ನೋಡು ಅಂತ ಅನ್ನೋರು ಅದಾರ. ತಿಳಿತ ನಮ್ ಕಡೆ ಎಲ್ಲಮ್ಮನ ಗುಡ್ಡ ಅಂದ್ರೆ ಇಲ್ಲೇ ಐತಿ. ಹಂಗೆಲ್ಲ ನಿಮ್ ಕಡೆ ಮತ್ತೆ ಯಾವಾರ ಗುಡ್ಡ ಇರತ್ತಾವ. ಜಗತ್ತೆಲ್ಲಿ ಹೊಂಟೈತಿ? ಚಂದ್ರನ ಮೇಲೆ. ಸ್ವಾಮಿ ಎಲ್ಲಿ ಕರ್ಕೊಂಡು ಹೊಂಟಾನ ಅಂತ ಹೀಗೆ ಬುದ್ಧಿ ಓಡಿಸುವಂತ ದುಷ್ಟರು ಅದಾರ. ಆದ್ರೆ ವೈಜ್ಞಾನಿಕ ಹಿನ್ನೆಲೆ ಏನೂ ಗೊತ್ತಿರೋದಿಲ್ಲ ಅವರು. ಈಗ ನಿಮ್ಮಲ್ಲಿ ಈ ಕೃಷಿಗಳಲ್ಲಿ ಬೇರೆ ಬೇರೆ ಕೃಷಿಗಳು, ನಾನು ಇನ್ನೊಂದು ಹೇಳೋದನ್ನು ಮಾಡ್ತೆ ಆಗ್ಲೇ, ನಮ್ಮ ಪ್ರತಿಯೊಂದು ಇದ್ರೊಳಗೂ ಸಹಿತ ಅಗ್ನಿಹೋತ್ರಗಳು ನಡೀಲೇಬೇಕು. ಆ ಅಗ್ನಿಹೋತ್ರಗಳಿಂದ ಆಗುವಂತ ಪರಿಣಾಮಗಳೇನೋ ವೈಜ್ಞಾನಿಕವಾಗಿ ಸಿದ್ಧವಾಗಿವೆ. ಅದು ಅಲ್ಲದೆ ತ್ರ್ಯಂಬಕ ಹೋಮಾದಿಗಳನ್ನ ನಾವು ಮಾಡಿದೀವಿ ಅಂದ್ರೆ ವಾತಾವರಣ ಶುದ್ಧಿ, ವಾತಾವರಣದಲ್ಲಿರುವಂತ pH ನಲ್ಲಿ ಆಗುವಂತ ಬದಲಾವಣೆ ಏನು, ಅಲ್ಕ್ಲೈನ್ ನಲ್ಲಿ ಆಗುವಂತಹ ಬದಲಾವಣೆ ಏನು? ಆಲ್ಕೋಹಾಲಿಕ್ ಇದ್ದದ್ದು ಅಲ್ಕ್ಲೈನ್ ಆಗ್ಬೇಕಾಗಿತ್ತು ಅಂತಂದ್ರೆ ನೀರಿನಲ್ಲಿ ಆಗ್ಲಿ ಗಾಳಿಯಲ್ಲಿ ಆಗ್ಲಿ ಇದನ್ನು ಮಾಡುವುದರಲ್ಲಿ ನಮ್ಮ ಇದು ಏನು? ಆಮೇಲೆ ಗಾಯತ್ರಿ ಜಪ ಮತ್ತು ಯಜ್ಞ ಮಾಡೋದ್ರಿಂದ, ಆ ಗಾಯತ್ರಿ ಜಪದಿಂದ ನಮ್ಮ ಹೊರ ಬಾಯಿಂದ 101 ಜಪಗಳನ್ನು ಮಾಡೋದ್ರಿಂದ ನಮ್ಮ ಉಸಿರಿನಿಂದ ಹೋಗುವಂತ ಕಾರ್ಬನ್ನು ಅದೇ ಪ್ರಮಾಣದಲ್ಲಿ ಆ ಕುಂಡದ ಎದುರಿಗೆ ಕೂತ್ಕೊಂಡು ನಾವು ಮಾಡುವಾಗ ಆ ಧೂಮ್ರ ಒಳಗೆ ಹೋದ ನಂತರ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು ಈಗ ವೈಜ್ಞಾನಿಕವಾಗಿ ಮತ್ತು ICMR ಸಹಿತ ಪ್ರಾಯೋಗಿಕವಾಗಿ ಸಿದ್ಧಪಡಿಸಿದಂತಹ ಕೆಲವೊಂದು ರಿಪೋರ್ಟ್ಸ್ ಇವೆ.
ಅದನ್ನ ಯಾರು ಓದ್ಲಾರ್ದನ ಇದೊಂದು ಮೂಢನಂಬಿಕೆ, ಇದೊಂದು ಏನೋ ಏನೋ ಹಳ್ಳಿ ಭಾಷೆ ಅಥವಾ ಮೌಢ್ಯ ಅಂತ ಏನು ನೋಡಿಲ್ಲ. ಅಂದ್ರೆ ಈ ನರಿಗಳೆಲ್ಲ ದ್ರಾಕ್ಷಿ ಬಾಯಿಗೆ ಬರಲಿಲ್ಲ ಅಂದ್ರೆ ಅದು ಹುಳಿ ಅಂದ್ಬಿಡೋದು ಅನ್ನೋ ತರ ಕೆಲವು ಜನ ಮಾಡ್ತಿರ್ತಾರೆ. ಹಾಗಲ್ಲ, ನಾವು ಯಾವುದನ್ನೇ ಮಾಡಬೇಕಾಗಿತ್ತು ಅಂತಂದ್ರೆ ಚೆನ್ನಾಗಿ ವಿಚಾರ ಮಾಡಿ ಮಾಡುವಂತಹದ್ದು ಆಗ್ಬೇಕು. ಹೀಗೆ ಕೃಷಿ ನಮ್ಮ ಆಶ್ರಮಗಳು ದಿನದಿಂದ ದಿನಕ್ಕೆ ಹೊಸ 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 ಪ್ರಯೋಗಗಳನ್ನ ತಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ, ಮಾವಿನ ಬೆಳೆಗಳಿಗೆ ಅದೊಂದು ನಾನು ಈಗ ಮಾವಿನದು ದೊಡ್ಡ ಸಮಸ್ಯೆ ಅಂದ್ರೆ ಹೂವು ಬರ್ತಾ ಇದೆ. ಹೂವು ಬರುತ್ತೆ ಗಿಡಕ್ಕೆ, ಆದ್ರೆ ನಿಲ್ಲೋದಿಲ್ಲ. ಹೌದಾ? ನೀವು ಯಾರಾದ್ರೂ ನಿರೀಕ್ಷಣೆ ಮಾಡಿರ ಎಷ್ಟು % ಹೂವು ಕಾಯ ಆಗತ್ತೆ ಅಂತ? 15% ನಮ್ಮ ದೇಶದಾಗರೆ ಇನ್ನ ಎಲ್ಲಿ ಆಗಿಲ್ಲ. ಕನಿಷ್ಠ 6 ರಿಂದ 7% ಫಲಧಾರಣೆ ಆಗ್ಬೇಕು. 6 ರಿಂದ 7%. 1% 2% ಅಂದ್ರೆ ಇದು ಕನಿಷ್ಠ. ಗರಿಷ್ಠ ಅಂದ್ರೆ 6 ರಿಂದ 7% ಫಲಧಾರಣೆ ಆಗ್ಬೇಕು. ಆದ್ರೆ ಒಂದೊಂದು ಸಾರಿ ಏನಾಗುತ್ತೆ, ಎಲ್ಲಾನು ಬಿದ್ದು ಹೋಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಕೊರತೆ, ಆಮೇಲೆ ಯಾವ ಸಸಿ ಆ ವಾತಾವರಣಕ್ಕೆ ಒಗ್ಗುತ್ತೋ ಇಲ್ಲೋ ಅನ್ನೋದನ್ನ ನೋಡದೆ ಬಂದಿದೆ ಮಾರ್ಕೆಟ್ನಲ್ಲಿ ಅಂತ ತಂದು ಹಚ್ಕೊಂಡು ಬಿಟ್ಟಿವಿ. ಮೂರನೇದಾಗಿ ಆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನ ಪಡೆಯುವಲ್ಲಿ ಆ ಸಸಿ ಎಷ್ಟು ಯಶಸ್ವಿಯಾಗಿದೆ. ನಾಲ್ಕನೆಯದಾಗಿ ಈ ಬೇರೆ ಬೇರೆ ಕೀಟಗಳು ಮತ್ತು ಶಿಲೀಂಧ್ರಗಳ ಸಮಸ್ಯೆಯಿಂದಾಗಿ. ಆಮೇಲೆ 5ನೇದಾಗಿ ಈ ವಾತಾವರಣದಲ್ಲಿ ಬದಲಾವಣೆಗಳಾಗ್ತಿರ್ತಾವ. ಒಂದ್ಸಾರಿ ಹೂ ಬಂದಿರ್ತೈತಿ, ತಕ್ಷಣ ಏನೋ ಸಿಕ್ಕಾಪಟ್ಟೆ ಮಳೆ ಬಿದ್ದು ಬಿಡ್ತೈತಿ, ಆಣೆಕಲ್ಲು ಬಿದ್ದು ಬೀಳುತ್ತೆ. ಅಥವಾ ಒಂದೊಂದ್ ಸಾರಿ ಜೇನು ಹುಳುಗಳೇ ಅವರ ಹತ್ರ ಎಲ್ಲಿ ಸುಳಿಯೋದಿಲ್ಲ. ಅತಿ ಮಹತ್ವದ ಅಂಶ ಅಂದ್ರೇನು, ಪರಾಗೀಕರಣನೇ ಆಗೋದಿಲ್ಲ. ಅವಾಗೆಲ್ಲ ಉದುರಿ ಬಿದ್ದ್ಬಿಡ್ತು. ಯಾಕೆ ಆಗೋದಿಲ್ಲ ಪರಾಗೀಕರಣ ಅಂದ್ರ, ಆ ಪ್ರದೇಶದಲ್ಲಿ ಎಲ್ಲ ಕಡೆನೂ ರಾಸಾಯನಿಕ ಕೃಷಿಯನ್ನ, ಪೆಸ್ಟಿಸೈಡ್ಗಳನ್ನ ಬಳಸಿರೋದ್ರಿಂದ ಜೇನು ಹುಳುಗಳು ಬಹುತರವಾಗಿ ನಷ್ಟವಾಗಿ ಹೋಗಿವೆ. ಹೀಗಾಗಿ ಇವುಗಳ ಹತ್ತಿರ ಯಾರು ಬರದೇ ಇದ್ರೆ ನಾವು ಏನ್ ಮಾಡಿದ್ರು ಅವು ಫಲಧಾರಣೆ ಆಗೋದಿಲ್ಲ. ಇನ್ನು ನಾವು ಮಾಡಬೇಕಾದದ್ದು ಏನು? ಜೇನು ಹುಳುಗಳು ಸಮೀಪ ಬರಲಿಕ್ಕೆ ಒಂದು ವಾತಾವರಣವನ್ನ ಆ ತೋಟದಲ್ಲಿ ತಯಾರ ಮಾಡಬೇಕು. ಜೇನು ಹುಳುಗಳು ಕನಿಷ್ಠ ನಮ್ಮ ಹೊಲದಲ್ಲಾದ್ರೂ ಜೇನು ಹುಳುಗಳು, ನಮ್ಮ ಮಾವಿನ ತೋಟದಲ್ಲಾದ್ರೂ ಜೇನು ಹುಳುಗಳು ಬರಬೇಕಾಗಿತ್ತು ಅಂದ್ರೆ, ಆಮೇಲೆ ಅದರ ಜೊತೆಗೆ ಈ ಜಿಟ್ಟೆಗಳು, ಬಟರ್ಫ್ಲೈಸ್, ಇವು ಆ ವಾತಾವರಣದಲ್ಲಿ ಬರಬೇಕಾದ್ರೆ ಇಂತಿಂತ ಗಿಡಗಳು, ಇಂತಿಂತ ಹೂವಿನ ಗಿಡಗಳು, ಸಸ್ಯಗಳು ಅಕ್ಕಪಕ್ಕದಲ್ಲಿ ಇರಬೇಕು. ಅವುಗಳನ್ನ ನಿರ್ಮಾಣ ಮಾಡೋದು ಒಂದು. ಎರಡನೇದಾಗಿ ನೀರಿನಲ್ಲಿ ತೇವಾಂಶ ಎಷ್ಟಿರಬೇಕು. ಹೆಚ್ಚಿದ್ರೂ ಹೂವು ಕಾಯ ಆಗೋದಿಲ್ಲ. ಆಮೇಲೆ ಕಡಿಮೆ ಆದರೂ ಸಹಿತ ಮಾವಿನ ಗಿಡಕ್ಕೆ ತಾನೇ ಬದುಕೋದು ಕಷ್ಟ ಆಗಿತ್ತು ಅಂತಂದ್ರೆ, ಇನ್ನು ಹೂವುಗಳನ್ನ ಕಾಯಿಗಳನ್ನಾಗಿ ಪರಿವರ್ತಿಸಿ ಅವಕ್ಕೆ ಎಲ್ಲಿಂದ ಶಕ್ತಿ ತಂದು ಕೊಡುವುದು ಅಂತ ಅದು ಮೊದಲೇ ಬಿಟ್ಟು ಬಿಡುತ್ತೆ. ಯಾಕಂದ್ರೆ ಮೊದಲು ತಾನು ಬದುಕಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆವಾಗ ಆ ಮಣ್ಣಿನಲ್ಲಿ ತೇವಾಂಶ ಎಷ್ಟಿರಬೇಕು, ಕನಿಷ್ಠ ಇಷ್ಟಿರಬೇಕು, ಗರಿಷ್ಠ ಬೇಡ, ಕನಿಷ್ಠ ಇಷ್ಟೇ ಇದ್ರೆ ಸಾಕು. ಆ ರೀತಿಯ ನಿಮ್ಮ ಮಣ್ಣಿನ ಸ್ವಭಾವವನ್ನು ನೋಡಿಕೊಂಡು ಅದನ್ನು ಪೂರೈಸುವಂತ ಕೆಲಸ ಆಗಬೇಕು. ಮೂರನೇದಾಗಿ ಈ ಹೋಮಿಯೋಪತಿಯಲ್ಲಿ ಕೆಲವೊಂದು ಮೆಡಿಸಿನ್ಗಳು ಬಂದಿವೆ. ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರನ್ನ. ಅವುಗಳನ್ನ ಯಾವಾಗಲಿಂದ ಯಾವ್ಯಾವ ಕಾಲದಲ್ಲಿ ಹೇಗೆ ಸ್ಪ್ರೇ ಮಾಡಬೇಕು ಅನ್ನೋದು ಒಂದಿದೆ. ಅದು ತುಂಬಾ ಪರಿಣಾಮಕಾರಿಯಾದಂತಹ ಔಷಧ, 100ಕ್ಕೆ 100 ಸಕ್ಸಸ್ ಆದಂತವ್ರದ್ದು ನಾನೊಂದು ಒಬ್ಬಿಬ್ಬರು ಪರಿಚಯ ನಿಮಗೆ ಮಾಡಿಸ್ಕೊಡ್ತೇನೆ. ಇನ್ನೊಂದು ನೀವು ಮನೆಯಲ್ಲಿ ಮಾಡಬೇಕಾದಂಥವು ಒಂದು 2-3 ವಿಧಾನಗಳಿವೆ. ಅವುಗಳಲ್ಲಿ ನಾನು ಒಂದನ್ನು ಈಗ ಹೇಳ್ತೇನೆ ತಮ್ಗೆ. ಏನು ಅಂದ್ರೆ, 5 ಲೀಟರ್ ನೀರು, 1 kg ಅಕ್ಕಿ ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಅಂದ್ರೆ ಅಂಬಲಿ ಆಗುವಷ್ಟು ಅದನ್ನ ಕುದಿಸಿ, ಪಾಯಸ ಆದಂಗ ಆಗ್ಬೇಕು, ತಿಳುವಾದ ಪಾಯಸ ಆದಂಗ ಆಗ್ಬೇಕು. 5 ಲೀಟರ್ ನೀರು, 1 kg ಅಕ್ಕಿ. ಇದು ಬರೀ ಅವ್ರಿಗೆ ಸಮಸ್ಯೆ ಅಂತಲ್ಲ, ಯಾವುದೇ ಹಣ್ಣಿನ ಗಿಡಗಳಿರ್ಲಿ, ಬೇಕಾದ ಹಣ್ಣಿನ ಗಿಡಗಳಿರ್ಲಿ, ಅವೆಲ್ಲ ಹೂಗಳು ಉದುರಬಾರ್ದು. ಮ್ಯಾಕ್ಸಿಮಮ್
ಫಲಧಾರಣೆ ಆಗಬೇಕು ಅಂತಿತ್ತು ಅಂದ್ರೆ ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಆ ನಂತರ 10 ಲೀಟರ್ ನೀರಿಗೆ 1 ಲೀಟರ್ ಈ ಪಾಯಸವನ್ನ ಹಾಕಿದ್ರಿ ಅಂದ್ರೆ ಆ 10 ಲೀಟರ್ ನೀರನ್ನ ಆ ಗಿಡದ ಸುತ್ತಲೂ ಸಹಿತ ಸ್ವಲ್ಪ ಗುದ್ದಲಿಯಿಂದ ಸ್ವಲ್ಪ ಹಾಕಿದ ಡ್ರೆಂಚಿಂಗ್ ಅಂತೀವಲ್ಲ, ನಾವು ಡ್ರೆಂಚಿಂಗ್ ಮಾಡಬೇಕು. ಎಷ್ಟು ವಾರಕ್ಕೊಂದು ಸಾರಿ ಅಂತೆ ಆದ್ರೂ ಒಂದು 4-5 ಸಾರಿ ಮಾಡಿದ್ರೆ ಬಹಳ ಒಳ್ಳೆಯದು. ಇಷ್ಟು ಡ್ರೆಂಚಿಂಗ್ ಮಾಡಿದ್ರಿ ಅಂದ್ರೆ ಯಾವ ಹೂಗಳು ಉದುರೋದು. ಇದು ಅಲ್ಲದೆ ಇನ್ನೊಂದೆರಡು ವಿಧಾನಗಳಿವೆ, ನಾನು ನೋಡಿ ಹೇಳ್ತೇನೆ. ನಾ ಈಗ ಗೊತ್ತಿದೆ ಹೇಳೋದ್ರೊಳಗೆ ಹಿಂದ್ಮುಂದೆ ಪ್ರಮಾಣದಲ್ಲಿ ಹಿಂದ್ಮುಂದಾಯ್ತು, ನಾನು ಬರೆದಿಟ್ಟಿದ್ದೀನಿ. ನಾವು ಅದನ್ನ ಮಾಡಿದೀವಿ, ಅದರ ಪ್ರಯೋಗ ಮಾಡಿದೀವಿ. ಅವುಗಳನ್ನ ಇದು ಒಂದು ಮಾಡಿ ನೋಡ್ರಿ ಸಾಕಿಲ್ಲ. ಮತ್ತೆ 2-3 ಅದು ಅಂದ ಕೂಡಲೇ ಮನುಷ್ಯನಾಗ ಗೊಂದಲಾಗಿ ಇದನ್ನೊಂದು ಮಾಡುದು ಅದನ್ನೊಂದು ಮಾಡುದು, ಇದು ಹೋತು ಅದು ಹೋತು, ಹಿಂಗ ಆಗೋದು ಬೇಡ.